ಇಲ್ಲಪ್ಪ ಅಂತಂದ್ರೆ ಒಪ್ಪಲಿಲ್ಲ ಅಂದ್ರೆ ನಿಮ್ಮ ನಾಶ ನಿಶ್ಚಿತ ಅನ್ನೋ ಹಂತಕ್ಕೆ ಇವತ್ತು ನಮ್ಮ ಟ್ರಂಪ್ ಅವ್ರು ಬಂದಿದ್ದಾರೆ. ಇದು ಸಾಧ್ಯನ ಅವರಿಂದ ಅನ್ನುವಂಥ ಮತ್ತೊಂದು ಪ್ರಶ್ನೆ ಅದ. ಆ ಪ್ರಶ್ನೆಗೆ ಉತ್ತರ ಅವರು ಹುಡುಕ್ತಾ ಇದ್ದಾರೆ. ಹೌದು, ಗೆಲ್ಲಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಅವ್ರು ಒಪ್ಪದೇ ಇದ್ರೆ ನಾಶ ಮಾಡಲಿಕ್ಕೆ ಸಾಧ್ಯ ಇದೆ ಇಡೀ ಇರಾನನ್ನು. ಒಂದು ಇರಾನ್ ನಾಶ ಮಾಡಿದ್ರೆ ಅಲ್ಲಿಂದ 90% ಎಣ್ಣೆಯನ್ನು ಖರೀದಿ ಮಾಡುವಂಥ ಚೈನಾ ಎಲ್ಲಿ ಖರೀದಿ ಮಾಡಬೇಕು, ಎಲ್ಲಿ ಹೋಗ್ಬೇಕು? ಈ ಸ್ವಸ್ಥದಲ್ಲ ಅದು. ಏನೋ ಒಂದು ಶಸ್ತ್ರಾಸ್ತ್ರ ಕೊಟ್ಟು ಮತ್ತಿನ ಕೊಟ್ಟು ಸಂಕ್ಷಿಪ್ತ ಅಗ್ದಿ ಕಡಿಮೆ ಬೆಲೆಯಲ್ಲೇ ಎಣ್ಣೆಯನ್ನು ಖರೀದಿ ಮಾಡ್ತಾಯಿದೆ. ಆ ದೇಶದ ಅಂದರೆ ಚೈನಾ ದೇಶದ 90% ಎಣ್ಣೆಯನ್ನು ಇರಾನ್ ಪೂರೈಸ್ತಾ ಇದೆ. ಹೀಗಾಗಿ ಇಲ್ಲೇ ಇರಾನ್ ಸೋಲಲ್ಲ, ಇದು ಚೈನಾದ ಸೋಲಾಗ್ತದೆ. ಯಾಕಂದ್ರೆ ಇದಕ್ಕೆ ನಮ್ಮ ರಷ್ಯಾಕ್ಕೆ ಅವ್ರಿಗೆ ಎಣ್ಣೆ ಚಿಂತಿಲ್ಲ, ಗ್ಯಾಸ್ ಚಿಂತೆಯೂ ಇಲ್ಲ, ಅವ್ರೇನು ಎಲ್ಲಿ ತರಿಸ್ಬೇಕಾಗಿಲ್ಲ, ಅವರೇ ಎಕ್ಸ್ಪೋರ್ಟ್ ಮಾಡೋ ಸ್ಥಿತಿಯೊಳಗಿದ್ದಾರೆ. ಅಷ್ಟು ವಿಸ್ತಾರವಾದ ದೇಶ ಅದು ರಷ್ಯಾ ಆಗಿದೆ. ಆದರೆ ಚೈನಾ ಪರಿಸ್ಥಿತಿ ಆಗಿಲ್ಲ, ಅದು ಪೂರ್ತಿಯಾಗಿ ಇವತ್ತು ಇರಾನ್ ಮೇಲೆ ಡಿಪೆಂಡ್ ಆಗಿದೆ. 90% ಹಿಡಿದು ಎಣ್ಣೆಯನ್ನು ತರಿಸ್ಕೋದ್ರಿಂದಾಗೆ ಇವತ್ತು ಅಮೇರಿಕ ವಿರೋಧವಾಗಿ ಅದು ಗೆದ್ದು ನಿಂತಿದೆ. ಇದನ್ನು ನಾವು ನಮ್ಮ ಕೈಲಿ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಮಾತನ್ನು ಎಲ್ಲನೂ ಅಮೇರಿಕ ಬಿಟ್ಟುಕೊಟ್ಟು ನಾವೇ ಬದುಕೋದು ಹೆಂಗೆ ಅನ್ನುವಂಥ ಸಿದ್ಧಾಂತಕ್ಕೂ ಅದು ಬಂದದ್ದು. ಹೀಗಾಗಿ ಚೈನಾ ರಷ್ಯಾ ಒಂದಾಗೆ ಇರಾನದ ಈ ಹೋರಾಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿ ತಮ್ಮ ಕೈಯಲ್ಲಿ ಇರಾನ್ ಉಳಿಸ್ಕೊಳ್ಳುವಂಥ ಪ್ರಯತ್ನ ಜೋರ್ದಾರ್ ನಡೆದ. ಅವರಿಗೆ ಇಲ್ಲೇ ಇಸ್ರೇಲ್ ಕೆಲಸ ಏನು ಅಮೇರಿಕಾ ಸಲುವಾಗಿ ಮಾಡ್ತಿತ್ತು, ಅಮೇರಿಕ ಇಸ್ರೇಲ್ ಮಾಡ್ತಿತ್ತು, ಆ ಕೆಲಸವನ್ನು ಇರಾನ್ ಈ ಚೈನಾ ಸಲುವಾಗಿ ರಷ್ಯಾ ಸಲುವಾಗಿ ಮಾಡಬೇಕಾಗಿತ್ತು. ಯಾಕಂದ್ರೆ ಇದ್ರಲ್ಲಿ ಅವರು ಅಸ್ತಿತ್ವನೂ ಅದ, ಈ ಎಣ್ಣೆ ವ್ಯಾಪಾರನೂ ಅದ. ಹೀಗಾಗಿ ಈ ಟ್ರಂಪ್ ಅವರು ಒಪ್ಪಂದ ಬೇಡಂದ್ರೆ ವಿನಾಶ ಅನ್ನೋದಕ್ಕೆ ಇದು ನಿಮಗೂ ವಿನಾಶ ಅದ ಅನ್ನೋದು ನಿಮ್ಗೆ ಗೊತ್ತಿರಲಿ ಅನ್ನೋಂಥ ಮೆಸೇಜನ್ನು ಇರಾನ್ ಕೊಡ್ತಾ ಇದೆ. ಅಂದ್ರೆ ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ ಸಾಕಷ್ಟು ನಮ್ಮ ಗಿಡಗಳನ್ನ, ನಾವು ಸಾಯೋದಕ್ಕೆ ರೆಡಿ ಆಗಿದ್ದೀವಿ, ಆಗಿ ಹೋಗಿ ಬಂದೇ ಬಿಡಪ್ಪ ಅನ್ನೋಂಗೆ ನೀವು ಇಲ್ಲಿದ್ದು ಹೋಗ್ಬೇಕಷ್ಟ, ಬೇರೆ ಮಾತಿಲ್ಲ. ಇರಾನ್ ಮೆಸೇಜ್ ಕೊಡ್ತಾ ಇದೆ. ಆದರೆ ಏಪ್ರಿಲ್ 6 ಇದೇನು ಆಗಬಹುದು ನೋಡೋಣ. ಇದನ್ನು ಯಾಕಪ್ಪ ಅಂತಂದ್ರೆ ಈ ಅಮೇರಿಕಾಗೂ ಇದು ಹಿಂದೆ ಸರಿಯುವಂಥ ಸ್ಥಿತಿಯೊಳಗಿಲ್ಲ, ಇರಾನ್ ಸಹಿತ ಅಷ್ಟು ಹಿಂದೆ ಹೆಜ್ಜೆ ಇಡೋ ಸ್ಥಿತಿಯೊಳಗಿಲ್ಲ. ಇದು ಒಂದು ತಾರ್ಕಿಕ ಅಂತ್ಯ ಇವತ್ತು ಆಗಲೇಬೇಕಾಗಿದೆ. ಏನಾಗ್ಬೋದು ನೋಡೋಣ, ಮತ್ತೆ ಡೆವಲಪ್ ಆಗ್ತದೆ ಅಂತ ಹೇಳ್ತಾ ಒಟ್ಟಲ್ಲ ಒಪ್ಪಂದಕ್ಕೆ ನೀವು ಬರದೇ ಇದ್ದರೆ ನಿನ್ನ ವಿನಾಶ ಮಾಡ್ತೀವಪ್ಪ, ನಾವು ಹೇಳಿದಕ್ಕೆ ವಿನಾಶ ಮಾಡ್ತೀವಿ ಅನ್ನೋ ಧಮಿಕೆ ಅಂತ ಅಮೇರಿಕ ಕೊಟ್ಟದ. ಆದರೆ ಇದಕ್ಕೆ ಸೊಪ್ಪು ಹಾಕಿ ಸಲಾಮ್ ಹೇಳ್ತದನ ಇರಾನ ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದ್ದಾವೆ. ನೋಡೋಣ ಸಲಾಮ್ ಹೇಳ್ತದನೋ ಅದು ಮತ್ತೊಂದು ಗುಂಡಿನ ದಾಳಿನ ಮುಂದುವರೆಸ್ತದನೋ, ಎರಡೂ ನೋಡೋಣ, ಮುಂದಿನ ಗೊತ್ತಾಗ್ತದೆ ಅಂತ ಹೇಳ್ತಾ ಇದು ಈವರೆಗಿನ ಡೆವಲಪ್ಮೆಂಟ್ಗಳು. ಇನ್ನೂ ಡೆವಲಪ್ ಆಗ್ತದೆ ನೋಡೋಣ. ನಾವು ಡೆವಲಪ್ ಆದರೆ ಮುಂದೆ ಮಾತಾಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.